ಬಂಗಾರ ಮಾತು ನೋಡಿದ್ರಾಗ ಇದು ಬಂಗಾರ ಬಂತು ನನಗೆ ಅದು ಮತ್ತೆ ನಾನು ನೋಡೇ ಮುಚ್ಚಿಟ್ಟಿರೋದು ಹಿಟ್ಗ ನೋಡಿ ಓಪನ್ ಮಾಡಿ ಫಸ್ಟ್ ಆಗಿಲ್ಲ ಸ್ನೇಹಿತರೆ, 3 ತಿಂಗಳು ಆಗಿಲ್ದೇನೆ 28 ದಿನದಲ್ಲಿ ನನಗೆ ಒಂದು ವಿಡಿಯೋ ಕ್ಲಿಕ್ ಆಯಿತು. 2,50,000. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸವಿರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತೇನಪ್ಪ ಅಂತಂದರೆ ಖುಷಿ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಏನಪ್ಪ ಖುಷಿ ವಿಚಾರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ಲು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಬನ್ನಿ ತಿಳಿಸ್ತೀನಿ ಏನಪ್ಪ ಖುಷಿ ವಿಚಾರ. ಇವತ್ತು ಫೇಸ್ ವೀಡಿಯೋ ಮಾಡಿಲ್ಲ, ಇವತ್ತು ಫೇಸ್ ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಹಿಂದೆ ಒಂದು ಸರಿ ಮಾಡಿದ್ದೆ, ಫೇಸ್ ವೀಡಿಯೋ ಮಾಡಿದ್ದೆ, ಸ್ವಲ್ಪ ಲಾಗನ್ನು ಹಾಕಿದ್ದೆ. ಬಟ್ ಇತ್ತೀಚೆಗೆ ಹಾಕಿರಲಿಲ್ಲ ಫೇಸ್ ತೋರಿಸಿ. ಏನಪ್ಪ ಅಂತಂದರೆ ಇವತ್ತು ನಿಮ್ಮೆಲ್ಲರ ಸಪೋರ್ಟಿಂದ ನನ್ನ ಒಂದು ಚಾನಲ್ಲು ಮೊನಟೈಸೇಷನ್ ಆನ್ ಆಯಿತು. ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ನನ್ನ ಒಂದು ಚಾನಲ್ಲು ಮೊನ ಆಗಿ ಇವತ್ತು ಅರ್ನಿಂಗ್ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಯಾವಾಗ ಅಂತಂದರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಕರೆಕ್ಟಾಗಿ 3 ತಿಂಗಳು ಇನ್ನೂ ಕ್ಲಿಯರ್ ಆಗಿಲ್ಲ, 2 ತಿಂಗಳು ಮೇಲೆ ಆಯಿತು. 3 ತಿಂಗಳಾಗಿಲ್ಲ ಸ್ನೇಹಿತರೆ, 3 ತಿಂಗಳು ಆಗಿಲ್ಲದೇ ನನಗೆ ಮೊನಟೈಸೇಷನ್ ಆನ್ ಆಯಿತು. 3 ತಿಂಗಳಲ್ಲೇ 1 ತಿಂಗಳಲ್ಲೇ ಆಗ್ತಾಯಿತ್ತು. ಬಟ್ ಸಬ್ ಕಡಿಮೆ ಇರೋದ್ರಿಂದ ನನಗೆ ಸ್ವಲ್ಪ ಲೇಟ್ ಆಯಿತು. ಸಬ್ಬಿಗೋಸ್ಕರ ಅಷ್ಟಿಷ್ಟೆಲ್ಲ ನಾನು ಹಲ್ದಾಡಿದ್ದು, ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಸಬ್ಬು ಅಂತ. ಬಟ್ ಒಂದು ಹೇಳ್ತೀನಿ, ಯಾರಾದರೂ ಆಗಿರ್ಬೋದು, ನೀವು ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ಪ್ಲೀಸ್ ನೀವು ಕೂಡ ಒಂದು ಸಬ್ಬಿಂದ ಅವ್ರಿಗೆ ಒಂದು 1K ಕಂಪ್ಲೀಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ಅಷ್ಟು ಕಷ್ಟ ಆಗಿದೆ 1K ಮಾಡೋದಕ್ಕೆ. ಅದೇ ರೀತಿ ಒಂದು 28 ದಿನದಲ್ಲಿ ನನಗೆ 4,000 WH ಕಂಪ್ಲೀಟ್ ಆಯಿತು. ಒಂದು ವೀಡಿಯೋ ಕ್ಲಿಕ್ ಆಯಿತು, ರೊಟ್ಟಿ ವೀಡಿಯೋ ಕ್ಲಿಕ್ ಆಯಿತು, ತುಂಬ ಚೆನ್ನಾಗಿ ರನ್ ಆಯಿತು. ಅದೇ ವೀಡಿಯೋ 4,000 ಕಂಪ್ಲೀಟ್ ಆಯಿತು. 28 ದಿನಕ್ಕೆ ನನಗೆ ಕಂಪ್ಲೀಟ್ ಆಗಿಬಿಡ್ತು. 28 ದಿನದ ಹಿಡಿದು ಇಲ್ಲಿ ತನಕ ನನಗೆ ಸಬ್ಬು ಕರೆಕ್ಟಾಗಿ ನಾನು ಕ್ಯಾಚ್ ಆಗಲಿಲ್ಲ. ಸಬ್ಬು ಆಗಿದ್ದಿದ್ರೆ ನನಗೆ ಆಲ್ರೆಡಿ ಪೇಮೆಂಟ್ ಆಗಿರೋದು. ಆ ಒಂದು ವಿಡಿಯೋಗೆ ಕರೆಕ್ಟಾಗಿ ಇಲ್ಲಿಗೆ 2,50,000 ಅಂದರೆ 2.5 ಲಕ್ಷ ವ್ಯೂಸ್ ಬಂದಿದೆ. ಅದೇ ಸಬ್ ಮಾತ್ರ ಹೇಳಿದರೆ ನನಗೆ ಒಂಥರ ಇದು ಅನ್ಸುತ್ತೆ. ಸಾಕು, ಅಷ್ಟೇ ಸಾಕು. ಆ ಒಂದು ವೀಡಿಯೋಗೆ ಎಷ್ಟು ಜನ ಸಬ್ ಮಾಡ್ಕೊಂಡಿದ್ದಾರೋ ಅಷ್ಟೇ ತೃಪ್ತಿ ಪಡ್ತೀನಿ. ಬಟ್ 1K ಆಗಲಿಲ್ಲ ಅಷ್ಟೇ. 2 ಲಕ್ಷ ಓಡಿದೆ ಅಂದ್ರೂ ನನಗೆ 1,000 ಸಬ್ ಆಗಲಿಲ್ಲ ಅನ್ನೋದೊಂದು ಬೇಜಾರಿತ್ತು. ಇರಲಿ, ಇವಾಗಾದ್ರೂ ಮೊನ ಆಯಿತು, ಅರ್ನಿಂಗ್ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಇದೆಲ್ಲ ಕಾರಣಕ್ಕೆ ನನ್ನ ಒಂದು ಪ್ರತಿಫಲ ಮತ್ತು ನಾನು ಪಟ್ಟ ಕಷ್ಟ. ಜೊತೆಗೆ ಈ ಒಂದು ಚಾನಲ್ ಮೊನಟೈಸೇಷನ್ ಮಾಡಿಕೊಟ್ಟವರು ನಮ್ಮ ಸರ್, ನಮ್ಮ ಕ್ರಿಯೇಟರ್ ಸರ್ ಅಂತ. ಮೌನ ಆಯಿತು. ಆ ಮೌನ ಮಾಡಿಕೊಟ್ಟಂಥ ನಮ್ಮ ಗುರುಗಳೇನಿದ್ದಾರಲ್ವ, ನಿಜವಾಗ್ಲೂ ಅವ್ರಿಗೆ ರಿಯಲಿ ಗ್ರೇಟು ಆ ಸರು. ನಾವು ಈ ಹಿಂದಿನ ಒಂದು ಚಾನಲ್ ಅಂದರೆ ಹಳೆ ಚಾನಲ್ ನಾನು ಕೊಟ್ಟಿದ್ದೆ, ಅವ್ರ ಕೈಯಲ್ಲಿ ಪೇಮೆಂಟ್ ಇಶ್ಯೂ ಆಗಿತ್ತು. ಆ ಒಂದು ಕಾರಣಕ್ಕೆ ನಾನು ಸರ್ ಕಡೆ ಕೊಟ್ಟಿದ್ದೆ. ಸರ್ ನನಗೆಲ್ಲ ಪೇಮೆಂಟ್ ಬರೋ ಹಾಗೆ ಮಾಡಿಕೊಟ್ರು. ಸ್ವಲ್ಪ ಇಶ್ಯೂ ಆಗಿತ್ತು ಆ ಚಾನಲಲ್ಲಿ ನನಗೆ. ಅದಕ್ಕೆ ನಾನು ನಂಬಿಕೆ ಅನ್ನೋದೇ ನನಗೆ ನನ್ನ ಗುರುಗಳಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಹೆಸರು ಬಂದುಬಿಟ್ಟು ಕನ್ನಡ ಕ್ರಿಯೇಟರ್ ಗೈಡ್ ಅಂತಂದ್ಬಿಟ್ಟು ಅವ್ರದ್ದು ಚಾನಲ್ ಇದೆ. ಪ್ಲೀಸ್ ಎಲ್ಲರೂ ನಿಮಗೆ ಏನೆಲ್ಲ ಸಮಸ್ಯೆ ಇದ್ದರೂ ಕೂಡ ಚಾನಲ್ ಮೇಲೆ ಅವರು ಸರಿ ಮಾಡಿಕೊಡ್ತಾರೆ. ಆದರೆ ಇಷ್ಟು ಅಂತ ಅಂದ್ಬಿಟ್ಟು ಸ್ವಲ್ಪ ಚಾರ್ಜ್ ಮಾಡ್ತಾರೆ. ಖಂಡಿತವಾಗ್ಲೂ ಅವ್ರು ಮಾಡುವಂಥ ಕೆಲಸಕ್ಕೆ ನಾವು ಕೊಟ್ಟಂಥ ಚಾರ್ಜು ಅದು ಏನೂ ಅಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಅವ್ರು ಮಾಡುವಂಥ ಕೆಲಸ ನಾವು ಸಹಾಯತನೂ ಇರುತ್ತೆ. ಬಟ್ ನಾವು ಕೊಟ್ಟಿರುವಂಥ ದುಡ್ಡು ಅದು ಪ್ರತಿ ಒಂದು ಗಳಿಗೆಯಲ್ಲೇ ಕಳೆದೋಗ್ಬಿಡುತ್ತೆ ಅಷ್ಟೇ. ನೋಡಿಬಿಟ್ಟು ನೀವು ಚಾರ್ಜ್ ಮಾಡ್ತಾರೆ, ಚಾರ್ಜನ್ನು ಪೇ ಮಾಡಿಬಿಟ್ಟು ನೀವು ನಿಮ್ಮ ಕೆಲಸನ ಸರಿ ಮಾಡ್ಕೋಬಹುದು. ಎಷ್ಟು ದೊಡ್ಡ ಯೂಟ್ಯೂಬರ್ಸ್ ಕೂಡ ಬಂದು ಅವ್ರ ಕಡೆ ಸರಿ ಮಾಡ್ಕೊಂಡು ಹೋಗಿದ್ದಾರೆ. ಚಾನಲ್ ಇಶ್ಯೂ ಆಗಿತ್ತು. ದೊಡ್ಡ ಯೂಟ್ಯೂಬರ್ ಅವರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವ್ರದ್ದು ಕೂಡ ಎಷ್ಟೋ ದುಡ್ಡು ಅಂದರೆ ನಿಲ್ಲಾಗಿತ್ತು ಸ್ನೇಹಿತರೆ. ಬರದೇ ಇರೋ ಕಾರಣಕ್ಕೆ ಅವರು ಒಂದು ಸರ್ ಹತ್ರ ಮಾತಾಡಿ ದುಡ್ಡನ್ನು ಪೇ ಮಾಡ್ಕೊಂಡಿದ್ದಾರೆ. ನೋಡ್ತಿರ್ಬೋದು, ಇವಷ್ಟು 1 ತಿಂಗಳು ಆಗಲ್ಲ, 15 ದಿನದ ಒಂದು ದಿನಸಿ ಐಟಮು, ನಮ್ಮ ಮನೆಯ 15 ದಿನಕ್ಕಾಗುವಷ್ಟು ದಿನಸಿ ಐಟಮು ಬಂದಿದೆ. ನೋಡ್ತಿರ್ಬೋದು, ಇದು ಸಕ್ರೆ ಮತ್ತು ಟೀ ಪುಡಿ ಮಾತ್ರ 1 ತಿಂಗಳಾಗುತ್ತೆ. ಇದು 1 ತಿಂಗಳಾಗುತ್ತೆ. ಇದು ಮಂಡಕ್ಕಿ ಚೀಲ 1 ತಿಂಗಳಾಗುತ್ತೆ. ಇದು ಮಾತ್ರ 2 ಡೇಸಲ್ಲಿ, ಅಂದರೆ 2 ಟೈಮ್ ಮಾಡಿದ್ರೆ ಮುಗೀತು. ಅವಲಕ್ಕಿ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. 2 ಟೈಮಿಗೆ ಅಷ್ಟೇ ಆಗೋದು ನಮಗೆ. ಇದು ಮಿನಿಮಮ್ ಅಂದರೆ 3 kg ಇದೆ ಅವಲಕ್ಕಿ. 1.5 kg 1 ಟೈಮಿಗೆ, 1.5 kg ಇನ್ನೊಂದು ಟೈಮಿಗೆ, 2 ಟೈಮ್ ಮಾಡಿದ್ರೆ ಮುಗೀತು. ಇದು 2 kg ಉಪ್ಪಿಟ್ಟು ರವೆ. ಇದು ಸ್ವಲ್ಪ ದೊಡ್ಡ ರವೆ, ನೋಡ್ತಾ ಇರ್ಬೋದು, ಇದು ದೊಡ್ಡ ರವೆ.
ಯಾವಾಗಲೂ ಇದೇ ತಿನ್ನೋದು ಉಪ್ಪಿಟ್ಟು. ಚಿಕ್ಕ ರವೆ ತಿನ್ನಲ್ಲ, ಅದು ಚೆನ್ನಾಗಾಗಲ್ಲ ಅಂತ. ಮಿರ್ಚಿ ಮಾಡ್ಲಿಕ್ಕೆ ಕಡಲೆಬೇಳೆ ಹಿಟ್ಟು, ತೊಗರಿಬೇಳೆ ಸಾಂಬಾರಿಗೂ ಬಂತು ಮತ್ತು ಹೋಳಿಗೆಗೂ ಬಂತು. ಇದು ಗುರಾಳು ನೋಡ್ತಾ ಇರ್ಬೋದು, ಬರ್ತಾ ಇದೆ ವಿಡಿಯೋ. ಗೂರಾಳು. ಇದು ಸಾಂಬಾರಿಗೆ ಅಂತ ಒಣ ಕೊಬ್ಬರಿ ತೊಗೊಂಡು ಬಂದಿದ್ದಾರೆ. ಇದು ಮೇನ್ ಏನಿದ್ರೇನು ಬಿಟ್ಟರೆ ಇದು ಮಾತ್ರ ಬಿಡಲ್ಲ ನಮ್ಮ ಅತ್ತೆ. ಅಡಿಕೆ ನೋಡ್ತಿರ್ಬೋದು, 1/4 kg ಅಡಿಕೆ ತೊಗೊಂಡು ಬಂದಾರ. ಏನಿದ್ರೆ ಬಿಟ್ಟರೆ ಇದು ಒಂದು, ಇದು ಮಾತ್ರ ಇರಲೇಬೇಕು. ನಮಗಿಲ್ಲಂದ್ರೂ ಪರವಾಗಿಲ್ಲ, ನಮ್ಮ ಅತ್ತೆಗಂತೂ ಇರಲೇಬೇಕಿದು. ಇವೆರಡೂ ಬಿಟ್ಟು ಬಿಡದೇ ತರ್ತಾರೆ. ಇನ್ನೊಂದು ಇದು ಎಷ್ಟು ಚಲೋ ಕ್ವಾಲಿಟಿ ತರ್ತಾರೆ ಅಂತಂದರೆ, ಉದ್ದಿನ ಕಡ್ಡಿ, ಅಗರಬತ್ತಿ, ಇಡೀ ಒಂದು ಅರ್ಧ ಊರಿಗೆಲ್ಲ ಘಮ ಘಮ ಅಂತ ಸ್ಮೆಲ್ ಬರಬೇಕು ಪೂಜೆ ಮಾಡಿದ ತಕ್ಷಣ ನಮ್ಮ ಅತ್ತೆಗೆ. ಆ ರೀತಿ ಅವ್ರಿಗೆ ಮೈಂಡ್ ಸೆಟ್ಟು. ದೇವರೇ ಎದ್ದು ಬರಬೇಕು, ಈ ರೀತಿ ಪರಿಮಳ ಬರಬೇಕು ಅವರಿಗೆ ಅಗರಬತ್ತಿಯಿಂದ. ನೋಡಿ, ಅಂದರೆ ಪ್ರತಿ ಸಲ ಸ್ವಲ್ಪ ಇದಕ್ಕೂ ತರ್ತಿದ್ರು, ಬಟ್ ಇವಾಗ ಇದಕ್ಕೂ ಸ್ವಲ್ಪ ದೊಡ್ಡದೇ ತಗೊಂಡು ಬಂದಿದ್ದಾರೆ. ಮತ್ತು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಉಲ್ಲಾಸ್ ಅಂತ ನೋಡಿದ್ರಿ ಅಲ್ವಾ, ಇಷ್ಟು ನಮ್ಮ ಮನೆಯ ದಿನಸಿ ಐಟಮು. ಇದರಲ್ಲಿ ಯಾವುದೂ ತಿಂಗಳು ಆಗೋವಷ್ಟು ರೇಷನ್ ಯಾವುದೂ ಇಲ್ಲ. ಇದು ಆದರೂ ಅಷ್ಟೇ, ಬಟ್ಟೆ ಸೋಪು ನಮಗೆ 15 ದಿನ ಆದರೆ ಆಗುತ್ತೆ. 15 ದಿನಕ್ಕಾದರೆ ನಮಗೆ ವೀಲ್ ಸೋಪಿನ ಪುಡಿ ಮತ್ತು ಸೋಪು. ಇದು ಆದರೆ ಇದು 15 ದಿನ ಆಗಲ್ಲ. ಶಾಂಪು ಎಷ್ಟು ಸಾಧ್ಯನೋ ಅಷ್ಟು ತಂದು ಹಾಕ್ತಾರೆ, ತಿನ್ನೋದಷ್ಟೇ. ಪೇಸ್ಟ್ ಆದರೂ ಅಷ್ಟೇ ದೊಡ್ಡದಾಗಿ ಇದೆ, 1 ಮಂತ್ ಆಗುತ್ತೆ ಹತ್ತತ್ರ. ಈ ಮೈ ಸೋಪು ಅಷ್ಟೇ, ಅವರವ್ರಿಗೆ ಬೇಕಾಗಿದ್ದು ಸೋಪ್ ತರಿಸ್ಕೊಂಡ್ಬಿಡ್ತಾರೆ. ಇದು ಎಕ್ಸ್ಟ್ರಾಡಿನರಿ ಇರಲಿ ಅಂತ 2 ಸೋಪ್ ಹಾಕೊಬರ್ತಾರೆ, ಸಂತೂರ್ ಸೋಪು. ಯಾಕಂದರೆ ಎಲ್ಲರಿಗೂ ಒಂದೊಂದೇ ಅವರಷ್ಟಕ್ಕೆ ಅವ್ರು ತಂದ್ಕೊಂತಾರಲ್ವ, ಇದು ಇರಲಿ ಖಾಲಿಯಾದಾಗಿರ್ತದೆ ಅಂತ 1-2 ಈ ಥರ ತಂದು ಇಟ್ಕೊಂಡಿರ್ತಾರೆ. ನೋಡಿದ್ರೆ ಅಲ್ವಾ ಸ್ನೇಹಿತರೆ, ಇದು ನಮ್ಮ ಮನೆಯ ದಿನಸಿ ಐಟಮ್. ಇದು ಕಂಫರ್ಟು. ಇದಕ್ಕೂ ದೊಡ್ಡದಾಗೆ ತರ್ತಿದ್ರಿ ನಾವು, ಪಾಪ ಯಾಕೆ ಚಿಕ್ಕದಾಗೆ ತಂದಾರ. ಯಾವಾಗ್ಲೂ ಇಷ್ಟು ಉದ್ದ ತರ್ತಿದ್ರು, ಈಗ ಯಾಕೆ ಸಣ್ಣದಾಗೆ ತಂದಾರೆ. ಯಾಕಂದರೆ ಮಳೆಗಾಲ ಹೋಯ್ತಲ್ವಾ, ಮಳೆಗಾಲ ಇತ್ತು ಅಂದರೆ ಮುಗೀತು ಸ್ನೇಹಿತರೆ. ಎಷ್ಟು ದೊಡ್ಡದಾಗಿ ಇಟ್ಕೊಂಬರ್ತಾರೆ ಅಂತಂದರೆ ದೊಡ್ಡದಾಗೆ ಇಟ್ಕೊಂಬರ್ತಾರೆ. ಇದು ಬಂದರೆ ಪೆನೈಲು, ಬ್ಲ್ಯಾಕ್ ಪೆನೈಲು. ನೋಡಿ, ಇಷ್ಟು ಐಟಮ್ ನಮ್ಮ ಮನೆಯ ಐಟಮ್. ಪ್ರತಿ ತಿಂಗಳು ಇದೇ ಥರ ನಡೆಯುತ್ತೆ, ಬಟ್ ತಿಂಗಳಾಗಲ್ಲ, ಒಂದು 15 ದಿನ ಆದರೂ ಮಿನಿಮಮ್ ಆಗುತ್ತೆ. ನೋಡಿದ್ರಿ ಅಲ್ವಾ ಯಾವ ರೀತಿ ಇದೆ ನಮ್ಮ ಮನೆಯ ದಿನಸಿ ಐಟಮು ಅಂತ. ಇದಕ್ಕೆ ಎಷ್ಟಿದೆ? 100 ರೂಪಾಯಿ ಬಂಗಾರ ಮಾತು ನೋಡಿದ್ರಾಗ. ಹಾಗೆ ಬೇರೆ ಹತ್ತಿ ಅಲ್ಲ ಬಂದರೆ ಏನು ಕೊಡ್ತಿದ್ದಾರೆ? ಹಾಂ, ನನಗೆ ನೋಡಿದ ಹಂಗಾರ. ಬರೀ ತಿನ್ನೋದ್ರಾಗ ಬಂದ್ಬಿಟ್ಟು ನೋಡಿ ನೀನು. ಬಿಡು, ಇದು ಬಂಗಾರ ಬಂದ್ರೆ ನನಗೆ ಅದ. ಮತ್ತೆ ನಾನು ನೋಡೇ ಮುಚ್ಚಿಟ್ರೋದು. ಇಟ್ಗ ನೋಡು, ಓಪನ್ ಮಾಡಿ ಫಸ್ಟ್. ನೋಡಲ್ಲ ಚೆನ್ನಾಗಿ ಹೆಂಗೆ ಬಗ್ಗೆ ನೋಡ್ತಾ. ಅಷ್ಟು ಫೂಲಿಶ್ ಆಗಿದ್ದಾರೆ ಅವರು. ಅದು ಪಟ್ನ ಕಡಿಪಟ್ನ ಊದ್ಬತ್ತಿ, ಅದು ಊದ್ಬತ್ತಿ ಏನದ ನನಗೆ ಇಲ್ಲಿ ಕಾಣ್ತತೀನಿ. ಬಿಡು, ಚೆನ್ನಾಗಿ ರೊಕ್ಕ ಕೊಡ್ತಾರ ತಪ್ಪಿ ಸಪ್ರೇಟಾಗಿ. ದಿಸ್ ಇಸ್ ದ ಗೋಲ್ಡ್. ಯಾ 3 ಅದಾವ, 4 ಅದಾವ. ಹಾಗೆ ಬಂಗಾರ. ಕೈ ನೋಯ್ತೈತಿ ಅವ. ಇನ್ನೊಂದೇನಾಯ್ತದ, ಇನ್ನೂ ತೋರ್ಸಲ್ಲ ಅನ್ನೋದು ಅದ್ರಾಗ ಇರೋದು. ಅವು ಉದ್ದೇನು ಇರ್ತಾವ ಅಟ ಊದ್ಬತ್ತಿ. ಎಷ್ಟು ಕೊಟ್ಟಾರ ಬೇದ್ರೆ? ಎಷ್ಟು ಕೊಟ್ಟದ? 2 ಕೊಟ್ಟದ. ನೋಡ್ತಾ ನಮ್ಮ ಎಷ್ಟು ಉದ್ದಿನ ಕಡ್ಡಿ ನೋಡ್ತಾ. 200 ಕಡ್ಡಿ ಇರ್ತಾವೆ. ಎಷ್ಟು? 200 ಕಡ್ಡಿ ಇಲ್ಲ ಅಲ್ಲಿದ್ರ ಇರ್ತಾವ. ತಗ ಕುತ್ಕೊಂಡು ಎಣಿಸ್ಬೇಕಾದ್ರೆ ಚಮಚ ಎಣಿಸು ಕುತ್ಕೊಂಡು.
4 ಜನ ಇರಲಿ 200 ಕಡ್ಡಿ ಇದ್ರಾಗ ಒಂದಂದ್ರೆ ಎಷ್ಟೆಷ್ಟು ಇರ್ತಾವೆ ಡಿಫ್ರೆಂಟ್ ನೋಡು, ಅವೆಲ್ಲ ಟೋಟಲ್ ಮಾಡು. ಇಲ್ಲ ಬರೀ ಇದ್ರಿಗೆ ಎಷ್ಟದು ಗೊತ್ತೇನು 10 ಇರೋದು ಇದ್ರಾಗ. ಬರೀ 10 10 20 30 40 50 60 70 80 90 100 105. 10 ಎಕ್ಸ್ಟ್ರಾ ಕೊಟ್ಟು ಇವು 2 ಕೊಟ್ಟನ ನಮ್ಮ ಇವ್ಯಾರು ಕೊಟ್ಟಾರ? ಆಫ್ ಮಾಡಲ. ಏನದು 200